ಹಿಂದೆ ಮೇಟಿಯವ್ರು ಗೆಲ್ಲಿಸ್ಬೇಕಾದ್ರೆ ಅತಿ ಹೆಚ್ಚಿನ ಸಹಾಯ ಮಾಡಿರ್ತಕ್ಕಂಥ ಭಾಗ ಯಾವುದಾದ್ರೂ ಇದ್ರೆ ಇದು ಬೇವಿನಮಟ್ಟಿ, ವಲ್ಲಾಪುರ, ಸಿಗ್ಗೇರಿ ಮತ್ತು ಸಿಗ್ಗೇರಿ ಆರ್ಸಿ. ಈ ಎಲ್ಲ ಜನ ನೀವು ಅತಿ ಹೆಚ್ಚಿನ ಮತ ಕೊಟ್ಟು ಭೇಟಿಯವರನ್ನ 5 ವರ್ಷಕ್ಕೆ ಆರಿಸಿ ಕಳಿಸಿದ್ದೀರಿ. ಆದ್ರೆ ಆಕಸ್ಮಿಕವಾಗಿ ಅವರ ಅಕಾಲಿಕ ನಿಧನದಿಂದ ಇವತ್ತು ನಾವು ಅವರನ್ನ ಕಳ್ಕೊಂಡಿದ್ದೀವಿ. ಆದ್ರೆ ಅವ್ರ ಸ್ಥಾನ ತುಂಬತಕ್ಕಂತ ಈ ಸಂದರ್ಭದಲ್ಲಿ ಬಹಳ ವಿಚಾರ ಮಾಡಿ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ತಾವು ಮತದ ಸತ್ಪಾತ್ರ ದಾನ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಬಿಜೆಪಿಯವರು ಈ ಚುನಾವಣೆ ನಾವು ಗೆದ್ದೇ ತೀರ್ತೀವಿ ಅಂತೇಳಿ ಬರೀ ಹಿಂದೂಗಳ ಹೆಸರು ಮೇಲೆ ಪ್ರಚಾರ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ ಏನು ಬಿಜೆಪಿಯವರು 12 ವರ್ಷದಿಂದ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದಕ್ಕೂ ಇವತ್ತೆಲ್ಲ ಸಾಬೀತಾಗಿದ್ದಾವೆ. ನಿಮ್ಗೆಲ್ಲ ಗೊತ್ತಿದೆ, ಮೊಟ್ಟ ಮೊದಲು ಬಡವರ ಹೆಸರು ತಗೊಂಡು ಅನೇಕ ಘೋಷಣೆಗಳನ್ನ ಮಾಡಿದ್ರು. ಆಮೇಲೆ ರೈತರ ಹೆಸರು ತಗೊಂಡು ಅನೇಕ ಘೋಷಣೆಗಳನ್ನ ಮಾಡಿದ್ರು. ಈ ನಿರುದ್ಯೋಗಿ ಯುವಕರಿದಾರಲ್ಲ ಅವರ ಹೆಸರು ತಗೊಂಡು ಕೂಡ ಘೋಷಣೆ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಮೋದಿಯವರು 2014ರಲ್ಲಿ ನಾವು ಗೆದ್ದು ಬಂದ್ರೆ ಪ್ರತಿಯೊಬ್ಬರ ಕಿಸೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಂದು. ನಿಮ್ಗೆ ಯಾರಿಗಾರ 15 ರೂಪಾಯಿ ಬಂದದೇನಮ್ಮ ನೀವು ಹೇಳ್ರಿ ನೋಡೋಣ. ಇವತ್ತೇನಾರೆ ಬಂದಿದ್ರೆ ಅದು ಸಿದ್ದರಾಮಯ್ಯನವರ ಪಂಚ್ ಗ್ಯಾರಂಟಿ ನಿಮಗೆ ಬಂದಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಈ ಪಂಚ್ ಗ್ಯಾರಂಟಿ ಬರದೇ ಹೋಗಿದ್ರೆ ಇವತ್ತು ಈ ದೇಶದೊಳಗೆ ಅನೇಕರು ಹೇಳಿದ್ದಾರೆ. ಒಂದ್ ಸರ್ವೆ ಮಾಡಿದ್ದಾರೆ ಬಿಜೆಪಿ ಅವರೇ, ಇಡೀ ದೇಶದ 29 ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಶ್ರೀಮಂತರು ಇರ್ತಕ್ಕಂಥ ರಾಜ್ಯ ಯಾವ್ದಾದ್ರೂ ಇದ್ರೆ ಅದು ಕರ್ನಾಟಕ ಅಂತೇಳಿ ಅವರೇ ಸರ್ವೆ ಮಾಡಿದ್ದಾರೆ. ಇವತ್ತು ಅದನ್ನು ನಾವು ಸಂತೋಷ ಪಡಬೇಕು. ಇವತ್ತು ನೀವೆಲ್ಲ ಹೆಣ್ಮಕ್ಳಿಗೆ ತಿಂಗಳಿಗೆ 5ರಿಂದ 6 ಸಾವಿರ ರೂಪಾಯಿ ಕೊಡ್ತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ. ನಿಮಗ್ ನಾವು ಹಿಂದೂ ಕೂಡ 10 ಕೆಜಿ ಅಕ್ಕಿ ಕೊಟ್ಟಿದ್ವಿ. ನಿಮ್ಗೆ ಗೊತ್ತಿದೆ, ಅಕಾಲಿಕವಾಗಿ ಅವರು 2019ಕ್ಕೆ ನಮ್ಮ ಸರ್ಕಾರ ಪತನ ಆದ್ಮೇಲೆ ದತ್ತಕ್ ಮಕ್ಕಳನ್ನ ತಗೊಂಡು ಸರ್ಕಾರ ಮಾಡಿದ್ರು. ನಾವು 10 ಕೆಜಿ ಕೊಟ್ಟಿದ್ದು 5 ಕೆಜಿಗೆ ಇಳಿಸಿದ್ರು. ಆ 5 ಕೆಜಿ ಕೂಡ ಹೊಳ್ಳಿ ಕೊಡಬೇಕಾದ್ರೆ ಈ ರಾಜ್ಯದೊಳಗೆ ಯಾರಾದ್ರೂ ಆ ಪ್ರಯತ್ನ ಮಾಡಿದ್ರೆ ಪುನಃ ಸಿದ್ದರಾಮಯ್ಯನೇ ಬಂದು 5 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇವತ್ತು ನಿಮಗೆಲ್ಲ 10 ಕೆಜಿ ಅಕ್ಕಿ ಕೊಡೋದ್ರ ಜೊತೆಗೆ ನಿಮಗೆ ಉಚಿತವಾಗಿ ಬಸ್ ಪ್ರಯಾಣ, ಕರೆಂಟು, ಜೊತೆಗೆ ಅನೇಕ ಯೋಜನೆಗಳನ್ನು ಇವತ್ತು ನಿಮ್ಗೆ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಕರ್ನಾಟಕದ ಹೆಣ್ಮಕ್ಳು 1,24,000 ಕುಟುಂಬಗಳು ಶ್ರೀಮಂತಾಗಿದ್ರೆ ಹೆಣ್ಮಕ್ಳು ಅದು ಈ ಸಿದ್ದರಾಮಯ್ಯನವ್ರ ಪುಣ್ಯ. ಇವತ್ತು ನನಗೆ ಬಹಳ ಮಂದಿ ಹೆಣ್ಮಕ್ಳು ಊರಾಗ ಹೋದಾಗ ಗಂಡ್ಮಕ್ಳು ತಕರಾರು ಮಾಡ್ತಾರೆ, ಏನಪ್ಪಾ ಅಂದ್ರೆ ನಮ್ಮ ಹೆಣ್ಮಕ್ಳು ನಮ್ಗೆ ಊಟ ಹಾಕಕ್ಕೂ ಸಿಗೋಲ್ರಿ, ಜಲ್ದಿ ಅದ್ ಬಂದ್ ಮಾಡ್ರಿ ಅಂತೇಳಿ. ಆದ್ರೆ ನಾವು ನಿಮ್ಗೆ ಭರವಸೆ ಕೊಡ್ತೀವಿ, ಯಾವುದೇ ಕಾಲಕ್ಕೆ ಅದನ್ನು ಬಂದ್ ಮಾಡಂಗಿಲ್ಲ. ಎಲ್ಲಿವರೆಗೆ ನೀವು ಕಾಂಗ್ರೆಸ್ ಜೊತೆ ಇರ್ತೀರಿ ಈ ಯೋಜನೆ ಸಂಪೂರ್ಣ ಜಾರಿಯಾಗಿರ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಂತ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಹೆಣ್ಮಕ್ಳಿಗೆ ಮಾಡಿದೀವಿ. ಜೊತೆಗೆ ಇಲ್ಲಿ ಕೂತಿರ್ತಕ್ಕಂಥ ರೈತರಿದ್ದಾರೆ, ಈ ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಇದೇ ಮೋದಿ ಸಾಹೇಬರು ಭಾಷಣ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಇವತ್ತು ದುರ್ದೈವಶ ಇವತ್ತು ರೈತರು ಯಾವ ಸ್ಥಿತಿಗೆ ಬಂದಿದಾರಪ್ಪ ಅಂದ್ರೆ ಅವ್ರ ಕಬ್ಬು ಬೆಳೆದ್ರೆ ಅವ್ರಿಗೆ ಯೋಗ್ಯ ಬೆಲೆ ಸಿಗುವುದಿಲ್ಲ, ತೊಗರಿ ಬೆಳೆದ್ರೆ ಯೋಗ್ಯ ಬೆಲೆ ಸಿಗುವುದಿಲ್ಲ, ಮೆಕ್ಕೆಜೋಳ ಬೆಳೆದ್ರೆ ಯೋಗ್ಯ ಬೆಲೆ ಸಿಗುವುದಿಲ್ಲ. ಇವತ್ತು ಏನು ಬೆಳೆದ್ರು ಅವ್ರಿಗೆ ಒಂದು ಯೋಗ್ಯ ಬೆಲೆ ಸಿಗುವುದಿಲ್ಲ. ಆದ್ರೆ ಈ ರಾಜ್ಯದೊಳಗೆ ಒಬ್ಬ ಧೀಮಂತ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಕಬ್ಬಿನ ಬೆಳೆಗಾರರಿಗೆ 2 ಸಾರ್ತಿ 1 ಟನ್ನಿಗೆ 300 ರೂಪಾಯಿ ಕೊಟ್ಟಂತ ಗಂಡಸ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲ, ಮೊನ್ನೆ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಘೋಷಣೆ ಮಾಡ್ತಾರೆ ಮೋದಿಯವರು. ಆದ್ರೆ ಇಡೀ ದೇಶದೊಳಗೆ ಒಂದು ಕಡೆ 2,400 ರೂಪಾಯಿ ಸಿಗುವುದಿಲ್ಲ. ಅದು ಮಧ್ಯಪ್ರದೇಶ ಇರ್ಬೋದು, ಯುಪಿ ಇರ್ಬೋದು, ಬಿಹಾರ್ ಇರ್ಬೋದು, ಪಕ್ಕದ ಮಹಾರಾಷ್ಟ್ರ ಇರ್ಬೋದು. ಆದ್ರೆ ಕರ್ನಾಟಕದಲ್ಲಿ ಕೊನೆಗೆ ಮೋದಿ ಅಂತರೂ ಕೊಡುವುದಿಲ್ಲ ಅಂತ ಹೇಳಿ 1 ಟನ್ನಿಗೆ 200 ರೂಪಾಯಿಂದ 1 ಕ್ವಿಂಟಲ್ಗೆ 1 ಕ್ವಿಂಟಲ್ ರೈತನ ಮೆಕ್ಕೆಜೋಳಗೆ 200ರಿಂದ 300 ರೂಪಾಯಿ ಕೊಡಿಸಿರ್ತಕ್ಕಂಥ
ಗಂಡ್ಸ್ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಯಾವ ರೈತನಿಗೆ ಇವತ್ತು ನಿಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥ ರಾಜ್ಯ ಇಲ್ಲ. ಇವತ್ತು ನಮ್ಮ ರೈತರಿಗೆ ವರ್ಷಕ್ಕೆ 24ರಿಂದ 25 ಸಾವಿರ ಕೋಟಿ ರೂಪಾಯಿ ಬಡ್ಡಿ ಕೊಟ್ಟು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಕೊಡ್ತಕ್ಕಂಥ ಗಂಡ್ಸ್ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಕಡ್ಲಿ ಖರೀದಿ ಮಾಡಿವಿ, ಹೆಸರು ತೊಗರಿ ಎಲ್ಲ ಖರೀದಿ ಮಾಡಿದೀವಿ ನಾವು. ನಿಮ್ಗೆ ಹೇಳ್ಬೇಕಾದ್ರೆ ಮೋದಿ ಬರೀ ಘೋಷಣೆ ಮಾಡೋದ್ರಾಗ ಮುಂಚೂಣಿಯಲ್ಲಿದ್ದಾರೆ, ಆದ್ರೆ ಕೊಡುದ್ರಲ್ಲಿ ಮುಂಚೂಣಿ ಇಲ್ಲ. ಇವತ್ತು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ಈ ಕೂತಂತ ಯುವಕರು ಕೂಡ ಅವ್ರಿಗೂ ಒಂದ್ ಮಾತು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ನೌಕರಿ ಕೊಡ್ತೀವಿ ಅಂತ ಹೇಳಿ. ನಿಮಗ್ ಗೊತ್ತಿದೆ 14 ವರ್ಷದೊಳಗೆ 28 ಕೋಟಿ ನೌಕರಿ ಕೊಡಬೇಕಾಗಿತ್ತು. ಕೊಟ್ಟಾರೆ ನಾ ಯುವಕರಿಗೆ ಕೇಳ್ರಿ. ಆದ್ರೆ ಇವತ್ತು ನಾವು ಸಿದ್ದರಾಮಯ್ಯನವ್ರು ಕುಂಡ್ರಿಸ್ಕೊಂಡು ಒಂದ್ ಮಾತು ಕೊಡ್ತಾ ಇದೀವಿ, ಬರೋ 2 ವರ್ಷದಲ್ಲಿ 56,000 ಯುವಕರಿಗೆ ನೌಕರಿ ಕೊಡ್ತೀವಿ ಅಂತ ಹೇಳಿ ನಾವು ಘೋಷಣೆಯನ್ನು ಮಾಡ್ತಾ ಇದ್ವಿ, ಕೊಟ್ಟು ತೋರಿಸ್ತಾ ಇದ್ವಿ. ಮಾತು ಅದರಲ್ಲಿ 2 ಮಾತಿಲ್ಲ. ಇಂಥ ಎಲ್ಲ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಾವು ಮಾಡಿದ್ರು ಕೂಡ ಬರೇ ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಅಂತೇಳಿ ಮಾತಾಡ್ತಾರೆ. ನಿನ್ನೆ ಒಬ್ಬ ಪುಣ್ಯಾತ್ಮ ಈ ಬಾಗಲಕೋಟ್ನ್ಯಾಗ ಮಾತಾಡೋಗ್ಯಾನ. ಯಾವಾಗ ಜನತಾದಳದಾಗಿದ್ದ ಅವನು ನಮಾಜ್ ಬಿದ್ದಿನೇ ಒಪ್ಕೊಂಡಾನ, ಅದೇ ದೊಡ್ಡ ಪುಣ್ಯ, ಅದು ಒಪ್ಕೊಳ್ಳಾರ್ದವ. ಅಂತವ್ರೆಲ್ಲ ಇವತ್ತು ಬಂದು ಬರೀ ಹಿಂದೂ ಮುಸ್ಲಿಂ ಅಂತೇಳಿ ಭಾಷಣ ಮಾಡಿ ಅವ್ರ ಗಂಡಸ್ತನ ಇದ್ರೆ, ಯಾವ್ದಾದ್ರೂ ಸಿದ್ದರಾಮಯ್ಯ ಮಾಡಿದ 10 ಕಾರ್ಯಕ್ರಮ ಮಾಡಿನಂದ್ರೆ ಬಿಜೆಪಿಯವ್ರಿಗೆ ವೋಟ್ ಹಾಕ್ರಿ, ನಾ ಬೇಡ ಅನ್ನೋದಿಲ್ಲ. ಅಥವಾ ಅವ್ರು ಮಾಡಿಲ್ಲ ಅಂದ್ರೆ 100 ಕಾಂಗ್ರೆಸ್ ವೋಟ್ ಹಾಕ್ಬೇಕು. ಇದು ನಿಮ್ಮಲ್ಲಿ ಇರ್ತಕ್ಕಂಥ ವಿನಂತಿ ನಾನು. ಯಾಕಂದ್ರೆ ಕೆಲಸ ಮಾಡ್ಲಾರ್ದೆ ಬರೇ ಬಾಯಿಲೆ ಬಂದು ಬಡಾಯಿ ಮಾಡೋದು ನಿಮ್ಗೆ ಗೊತ್ತದ ಇವತ್ತು ಏನಾಗ್ಯದ ಅನ್ನೋದು. ಚರಂತಿ ಮಠರ ಬಗ್ಗೆ ನಾನು ಹೇಳಕ್ ಹೋಗುದಿಲ್ಲ, ಆದ್ರೆ ಒಂದು ಮಾತ್ರ ಹೇಳ್ತೀನಿ, ಯಾರು 5 ವರ್ಷ ನಿಮ್ ಶಾಸಕರಾಗಿ ಉಳಿಬೇಕಾಗಿತ್ತು, ಅವರ ಅಕಾಲಿಕ ನಿಧನದಿಂದ ತೆರವಾದಂತ ಸ್ಥಾನ ತುಂಬಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಂದು ನಿರ್ಧಾರ ಮಾಡಿದೆ, ಇದ್ದವ್ರ ಮಕ್ಕಳು ಸತ್ತವ್ರ ಮಕ್ಕಳು ಇದ್ದವ್ರ ಕೈಯಾಗ ಅಂತೇಳಿ. ಉಮೇಶ್ ಮೇಟಿ ಬಹಳ ಸಣ್ಣವ್ರು ಇರ್ಬೋದು, ಮೂರ್ತಿ ಸಣ್ಣದಿದ್ರು ಕೀರ್ತಿ ಬಹಳ ದೊಡ್ಡದಲ್ಲ ಉಮೇಶ್ ಮೇಟಿದು. ನೀವು ಅವರನ್ನ ಗೆಲ್ಸಿದ್ರೆ ಏನ್ ಮೇಟಿ ಅವ್ರು ಕನಸು ಕಂಡಿದ್ರು ಆ ಎಲ್ಲ ಕನಸುಗಳನ್ನ ನನಸು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿದೆ, ಬಡವ್ರ ಮಕ್ಕಳಿಗೆ ಹೀಗೆ ಮಲ್ಲು ಚರಂತಿ ಮಠ ಅವ್ರು ಹೇಳಿದ್ರು, ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ 400ರಿಂದ 500 ಕೋಟಿ ರೂಪಾಯಿ ಬೇಕಾಗ್ತದೆ. ಇವತ್ತು ನಮ್ದೇ ಬಿಜಾಪುರದಲ್ಲಿ 150 ಎಕರೆ ಜಮೀನಿದೆ, 1100 ಹಾಸಿಗೆಗಳ ಆಸ್ಪತ್ರೆ ಇದೆ. ಆದ್ರೆ ಅಲ್ಲಿ ಕೂಡ ಇವತ್ತು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತಕ್ಕಂಥ ಘೋಷಣೆ ಸಿದ್ದರಾಮಯ್ಯನವ್ರು ಮಾಡ್ಯಾರೆ. ಅದಕ್ಕಿಂತ ಮೊದಲು ಯಾವ್ದಾದ್ರು ಜಿಲ್ಲೆ ಕೊಟ್ಟಿದ್ರೆ ಅದು ಬಾಗಲಕೋಟೆ ಕೊಟ್ಟಿದ್ದಾರೆ, ಮೇಟಿ ಅವ್ರ ಕನಸು ನನಸು ಮಾಡಕ್ ಕೊಟ್ಟಿದ್ದಾರೆ. ಇವತ್ತು ಅದನ್ನ ನೀವು ತಿಳ್ಕೊಳ್ಬೇಕು. ಈ ರಾಜ್ಯದಲ್ಲಿ ಬರೇ ಬಾಯಿ ಮಾತು ಹೇಳಿ ಕಿಸಿಂದ ನಿಮ್ಮನ್ನ ಮಾತಿಗೆ ಮರಳು ಮಾಡ್ತಕ್ಕಂಥವ್ರು ಬಹಳ ಜನ ಬರ್ತಾರೆ. ನಾನು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾಳೆ ನಡೀತಕ್ಕಂಥ 9ನೇ ತಾರೀಕಿನ ದಿವಸ ತಮ್ಮ ಮತದ ಸತ್ಪಾತ್ರ ದಾನ ಮಾಡಬೇಕು. ಇವತ್ತು ನಿಮ್ಗೆ ಗೊತ್ತಿದೆ, ಇವತ್ತು ಯಾರಿಗ್ ದಾನ ಮಾಡಿದ್ರೆ ಅದು ಸತ್ಪಾತ್ರ ದಾನ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇವತ್ತು ಕಾಂಗ್ರೆಸ್ ಇನ್ನೂ 2 ವರ್ಷ ಅಧಿಕಾರದಲ್ಲಿ ಇರ್ತದೆ. ಆ 2 ವರ್ಷದಲ್ಲಿ ಬಾಗಲಕೋಟೆಗೆ ಮೇಟಿಯವರು ಈ ಕನಸು ಏನೇನಿದ್ದು ಆ ಎಲ್ಲ ಕನಸು ನಿಮ್ಮ ಮತದ ಸತ್ಪಾತ್ರ ದಾನ ಉಮೇಶ್ ಮೇಟಿಗೆ ಹಸ್ತದ ಗುರ್ತಿಗೆ ಮಾಡಿದ್ರೆ ಅವು ಸಂಪೂರ್ಣ ನನಸು ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನ ನಾನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.